ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಗಾಯನ ಯೂಟ್ಯೂಬ್ ಚಾನಲ್. ತುಂಬ ಲಾಂಗ್ ಟೈಮ್ ಆಗೋಯ್ತು ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ದೇನೆ. ಇವಾಗ ಬರ್ತಾ ಇದ್ದೀನಿ ಕ್ಯಾಮ್ರಾ ಮುಂದೆ. ಮನೆ ಕೆಲಸ, ಮನೆ ಶಿಫ್ಟಿಂಗ್ ಬೇರೆ ಇತ್ತು, ಪಾಪು ನೋಡ್ಕೊಳ್ಳೋದು, ಫೀಡಿಂಗ್ ಬೇರೆ ಸ್ಟಾಪ್ ಮಾಡಬೇಕಾಗಿತ್ತು. ಸ್ವಲ್ಪ ಎಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡೋದ್ರಿಂದ ನನಗೆ ಕೆಲಸ ಜಾಸ್ತಿ ಆಗೋಯಿತು. ಒಬ್ಬಳೇ ಇರೋದ್ರಿಂದ ಮ್ಯಾನೇಜ್ ಮಾಡೋದು. ಅದಕ್ಕೋಸ್ಕರ ಈಗ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಯೂಟ್ಯೂಬ್ ಚಾನಲ್ಗೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇನ್ನೇನು 1 ಮಂತ್ ಬಂದರೆ 1 ಇಯರ್ ಆಗೇ ಹೋಯಿತು ನಂದು ಚಾನಲ್ನ ಓಪನ್ ಮಾಡಿ. ನಾನೊಂದು 2-3 ತಿಂಗಳಿಗೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಮಾಡೋಕ್ಕಾಗಲಿಲ್ಲ. ಏನಾದರೂ ಒಂದು ಪ್ರಾಬ್ಲಮ್ ಬರ್ತಿತ್ತು, ಏನಾದರೂ ಒಂದು ಕೆಲಸ ಮಧ್ಯೆ ಮಾಡೋಕ್ಕಾಗ್ತಿರ್ಲಿಲ್ಲ. ಸ್ಕ್ರಿಪ್ಟನ್ನ ನೀಟಾಗಿ ಬರೆದು ನೀಟಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇವತ್ತು ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ನಂದು ಬಾಡಿ ಸ್ಕ್ರಬ್ನ ನಾನು ಮಾಡಬೇಕಾಗಿತ್ತು, ಖಾಲಿ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ನಾನು ವೀಡಿಯೋಸ್ನ ಹಂಗೆ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ನಾನು ಯಾವ ಥರ ಬಾಡಿ ಸ್ಕ್ರಬ್ ಮನೇಲೇ ಮಾಡ್ಕೊಳ್ತೀನಿ ಅಂತ. ಮತ್ತು ಹೆಲ್ತಿ ಡ್ರಿಂಕ್ ಬಗ್ಗೆ, ಅದ್ರ ಬೆನಿಫಿಟ್ಸ್ ಬಗ್ಗೆ ನಾನು ನಿಮಗೆ ಹೇಳ್ಬೇಕಾಗಿತ್ತು. ಬೆಳಗ್ಗೆನೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದು ಡೈಲಿ ವ್ಲಾಗ್ಸ್ ಹಂಗೆ ಮಾರ್ನಿಂಗ್ ರುಟೀನಿಂದ ತೋರಿಸೋಣ ಅಂತ, ಬಟ್ ಅದು ಮಾಡೋಕ್ಕಾಗಲಿಲ್ಲ. ನಾನು ಜ್ಯೂಸ್ ಎಲ್ಲ ಪ್ರಿಪೇರ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ವೀಡಿಯೋ ಇವಾಗ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಗೈಸ್. ಇವಾಗ ನಾನು ಬಾಡಿ ಸ್ಕ್ರಬ್ನ ಹೋಮ್ ಮೇಡ್ ಮನೇಲೇ ಹೇಗೆ ಮಾಡೋದು ಅಂತ, ನಾನು ಹೇಗೆ ಮಾಡ್ಕೊಳ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ತವ ಇಟ್ಕೊಳ್ಳಿ, ಫುಲ್ ಕ್ಲೀನಾಗಿ ಮಾಡ್ಕೊಳ್ಳಿ. ಯಾವುದೇ ನೀವು ಬಾಡಿಗೆ ನೀವು ಏನೇ ಒಂದು ಇಂಗ್ರೀಡಿಯೆಂಟ್ ನೀವು ಹಾಕ್ಕೊಳ್ತಾ ಇದ್ದೀರಾ, ಬಾಡಿ ವಾಶ್ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು, ಸ್ವಲ್ಪ ನೋಡಿ ಮಾಡಿ ನೀಟಾಗಿ ಹಚ್ಕೊಳ್ಳಿ. ಯಾಕೆ ಅಂತಂದರೆ ಒಬ್ಬೊಬ್ರು ರಿಯಾಕ್ಟ್ ಆಗಿಬಿಡುತ್ತೆ ಸ್ಕಿನ್, ಹೆಂಗೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇದು ಸ್ವಲ್ಪ ತವ ಒಂದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಟರ್ಮರಿಕ್ ತಗೊಳ್ತಾ ಇದ್ದೀನಿ. ಇದು ಪಿಂಪಲ್ಸ್ಗಾಗಿರ್ಬೋದು ಅಥವಾ ಸ್ಕಿನ್ ಬ್ರೈಟ್ನಿಂಗಿಗೆ ಆಗಿರ್ಬೋದು, ಮತ್ತು ಇನ್ನೇನು ಸ್ಕಿನ್ನ ಚೆನ್ನಾಗಿ ಗ್ಲೋ ಬರುತ್ತೆ ಇದು. ಹಾಗಾಗಿ ಇದನ್ನು ಒಂದು 2 ಸ್ಪೂನ್ ತಗೋತಾ ಇದ್ದೀನಿ. ಇದನ್ನ ನೀವು ರೋಸ್ಟ್ ಮಾಡಬೇಕು ತವದಲ್ಲಿ, ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ರೋಸ್ಟ್ ಮಾಡಬೇಕು. ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಬರಬೇಕು, ಅಲ್ಲಿ ತನಕ ಒಂದು ಸ್ವಲ್ಪ ಇದನ್ನ ರೋಸ್ಟ್ ಮಾಡಬೇಕು. 2 ಸ್ಪೂನ್ ಹಾಕೊಳ್ಳಿ. ತುಂಬ ಸಿಮ್ಮಲ್ಲಿ ಇಟ್ಕೊಳ್ಳಿ ಗೈಸ್, ಯಾಕೆಂದ್ರೆ ಇದು ಅರಿಶಿನ ಅಲ್ವಾ, ಬೇಗ ಬ್ರೌನಿಶ್ ಆಗಿಬಿಡುತ್ತೆ. ಬೇಗ ಒಂಥರ ಸುಟ್ಟೋಗ್ಬಿಟ್ರೆ ಅದರದ್ದು ಕ್ವಾಲಿಟಿ ಫುಲ್ ಹೊರಟೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ನಮ್ಮ ಕಡೆ ಎಲ್ಲ ಹಸಿ ಅರಿಶಿನ ಯೂಸ್ ಮಾಡ್ತಾರೆ ಗೈಸ್. ನನಗೆ ಹಸಿ ಅರಿಶಿನ ಸಿಕ್ಕಿಲ್ಲ ಊರಲ್ಲಿ. ಈಗ ಒಂದು ಸ್ವಲ್ಪ ನಮ್ಮ ಊರಲ್ಲೆಲ್ಲ ಮಳೆ ಇದೆ ಜಾಸ್ತಿ, ಅದ್ರ ಮೇಲೆ ಜಾಗ ಫುಲ್ ಹಸಿ ಇರುತ್ತೆ, ಹಂಗಾಗಿ ತಗೊಳಕ್ಕಾಗಲಿಲ್ಲ. ಇಲ್ಲಾಂದರೆ ನಾನು ಇದ್ರ ಬದಲಿಗೆ ನಾನು ಹಸಿ ಅರಿಶಿನ ಯೂಸ್ ಮಾಡೋದು. ಈ ಥರ ಮಾಮೂಲಿ ರೆಡಿಮೇಡ್ ಅರಿಶಿನ ಯೂಸ್ ಮಾಡಲ್ಲ ಆಲ್ಮೋಸ್ಟ್ ನನ್ನ ಸ್ಕಿನ್ನಿಗೆ. ಹಸಿ ಅರಿಶಿನ ನಿಮ್ಮ ಮನೇಲಿ ಏನಾದರೂ ಇದ್ದರೆ ಅದನ್ನೇ ಯೂಸ್ ಮಾಡ್ಬೋದು. ಹಸಿ ಅರಿಶಿನ ಒಣಗಿಸ್ಬಿಟ್ಟು ನೀಟಾಗಿ ನೀವೇನೆ ಕುಟ್ಟಿ ಪೌಡರ್ ಮಾಡಿಕೊಂಡು, ಆ ಪೌಡರ್ನು ಬೇಕಾದರೆ ನೀವು ಇದೇ ಥರ ರೋಸ್ಟ್ ಮಾಡ್ಕೊಂಡು ಮಾಡ್ಬೋದು. ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಗೈಸ್. ವಿಡಿಯೋ ಆಗ್ತಿದೆಯೋ ಇಲ್ವೋ ಅಂತ ನೋಡ್ತಾ ಇದ್ದೀನಿ. ನಮ್ಮ ಪಾಪು ಇಲ್ಲ, ಪ್ರಶಾಂತ್ ಕರ್ಕೊಂಡು ಹೋಗಿದ್ದಾರೆ ಆಚೆ. ಅವ್ಳು ಬರೋದ್ರೊಳಗಡೆ ನಾನು ವಿಡಿಯೋ ಮಾಡಿ ಮುಗಿಸ್ಬಿಡ್ಬೇಕು, ಇಲ್ಲ ಅಂತಂದರೆ ಫುಲ್ ಹಠ ಮಾಡ್ತಾಳೆ, ನನಗೆ ಅದು ಬೇಕು ಇದು ಬೇಕು ಅಂತೆಲ್ಲ ಕಿತ್ತಾಕ್ಬಿಡ್ತಾಳೆ. ಓಕೆ, ಇದು ರೋಸ್ಟ್ ಆಗಿದೆ ಗೈಸ್, ನೋಡಿ ಈ ರೀತಿ ರೋಸ್ಟ್ ಆಗಿದೆ ಇದು. ಈಗ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಕಾಫಿ ಪೌಡರ್ ಹಾಕ್ಕೊಂಡಿದ್ದೀನಿ ಆಲ್ರೆಡಿ, ಯಾಕೆಂದರೆ ಲೇಟ್ ಆಗಿಬಿಡುತ್ತೆ ಅಂತ ಮುಂಚೆನೇ ಹಾಕೋಬಿಟ್ಟೆ. ಇದು ನಮ್ಮೇಲೆ ತೋರಿಸೋಣ ಅಂತೇಳಿ 2 ಟೇಬಲ್ ಸ್ಪೂನ್ ಕಾಫಿ ಪೌಡರ್ ಹಾಕ್ಕೊಂಡಿದ್ದೀನಿ. ನೀವು ನೆಸ್ಲೆ, ಸನ್ರೈಸ್, ಬ್ರೂ ಯಾವುದಾದ್ರೂ ಯೂಸ್ ಮಾಡ್ಬೋದು. ಮತ್ತು ನ್ಯಾಚುರಲ್ ಆಗಿರೋ ಕಾಫಿ ಪೌಡರ್ ನೀವೇನಾದರೂ ಯೂಸ್ ಮಾಡ್ತೀನಿ ಅಂತಂದರೆ ಅದನ್ನು ಸ್ವಲ್ಪ ಫಿಲ್ಟರ್ ಮಾಡ್ಕೊಳ್ಳಿ, ಯಾಕೆಂದರೆ ಅದೊಂದು ಸ್ವಲ್ಪ ದಪ್ಪ ಇರುತ್ತೆ. ಅದು ತುಂಬ ರಫ್ ಸ್ಕಿನ್ಗೆ, ನಾವು ಮುಖಕ್ಕೆ ಎಷ್ಟು ನಾವು ಇಂಪಾರ್ಟೆನ್ಸ್ ಕೊಡ್ತೀವೋ ಸ್ಕಿನ್ ಬಾಡಿಗೂ ನಾವು ಅಷ್ಟೇ ಕೊಡಬೇಕು. 2 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ಮಾಮೂಲಿ. ಇದು ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ.
ನೋಡಿ ಈ ಥರ ಕಲರ್ ಬರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರ್ಶಿನನು ಮತ್ತು ಕಾಫಿ ಪೌಡರ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವಿಡಿಯೋ ನೀಟಾಗಿ ಕಾಣ್ತಿದೆ ಏನೋ ಗೊತ್ತಿಲ್ಲ. ಓಕೆ, ಇದಕ್ಕೆ ನಾನಿವಾಗ ಪ್ಯಾರಾಚೂಟ್ ಆಯಿಲ್, ನೀವು ಯಾವುದು ನ್ಯಾಚುರಲ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀರಾ ಅಂದರೆ ನೀವು ಬೇಕಾದ್ರೆ ಅದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ನಾನು ಪ್ಯಾರಾಚೂಟೇ ಯೂಸ್ ಮಾಡೋದು, ಅದಕ್ಕೆ ಇದನ್ನು ಪ್ಯಾರಾಚೂಟ್ನೇ ಹಾಕ್ಕೊಳ್ತೀನಿ. ಇಲ್ಲಿಟ್ಟರೆ ನಿಮಗೆ ಕಾಣುತ್ತೆ, ನಾನು ಇಲ್ಲೇ ಇಟ್ಕೊಂಡು ಮಾಡ್ತೀನಿ. 2 ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ. ಇದೇನು ಬಿಸಿ ಏನು ಮಾಡೋದು ಬೇಡ ಗಾಯ್ಸ್. ಸ್ವಲ್ಪ ನಿಮ್ಗೆ ಏನಾದ್ರು ಕೊಬ್ಬರಿ ಎಣ್ಣೆ ಗಟ್ಟಿದ್ರೆ ಅವಾಗ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ, ಇಲ್ದಾದ್ರೆ ನೀವು ಹಂಗೆ ಇಟ್ಕೊಳ್ಳಿ. ಇದು ಬಾಡಿಗೆ ಮಾಯ್ಶ್ಚರೈಸ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಾವು ಅದನ್ನ 2 ಟೇಬಲ್ ಸ್ಪೂನ್ ಹಾಕ್ತಾ ಇರೋದು. ಮತ್ತೆ ಇದು ಹಿಟ್ಟು ನಾನಿದು ಫುಲ್ ಮಾಡಿಟ್ಕೊಂಡಿದ್ದೆ. ನೋಡಿ ನನಗೆ ಇಷ್ಟು ಖಾಲಿಯಾಗಿದೆ. ಇದು ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಅನ್ಸುತ್ತೆ, ಗೊತ್ತಿಲ್ಲ, ಗೊತ್ತಿಲ್ಲ. ಇಷ್ಟು ಖಾಲಿಯಾಗಿದೆ. ಇದು ಮಸೂರ್ ದಾಲ್ ಅಂತ ಬರುತ್ತೆ, ಕೆಂಪು ಬೇಳೆ ಇರುತ್ತಲ್ಲ, ಕೆಂಪು ಬೇಳೆದು ಪೌಡರ್. ಇದು ನೈಸ್ ಪೌಡರ್ ಆಗಬೇಕು. ಇದ್ರಲ್ಲಿ ಬೇಕಾದ್ರೆ ಕ್ಲೀನ್ ನೀವು ಫೇಸ್ ವಾಶ್ ಆಗು ಯೂಸ್ ಮಾಡ್ಬೋದು, ಏನು ಮಿಕ್ಸ್ ಮಾಡ್ದೇನೆ. ಬರೀ ಇದನ್ನ ಮಾತ್ರ ಫೇಸ್ ವಾಶ್ ಆಗು ನೀವು ಯೂಸ್ ಮಾಡ್ಬೋದು. ಸ್ಕಿನ್ ಶೈನಿಯಾಗಿ ಗ್ಲಾಸ್ ಸ್ಕಿನ್ ಬೇಕು ನಿಮಗೆ ಅಂತಂದರೆ, ಸೊ ಪಿಂಪಲ್ಸ್ ಎಲ್ಲ ಇರೋರಿಗೆ, ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕೆಂದರೆ ಅದು ಸೆನ್ಸಿಟಿವ್ ಇರೋರಿಗೆ, ಪಿಂಪಲ್ ಇರೋರಿಗೆ ಇನ್ನೂ ರಬ್ ಮಾಡಿದಷ್ಟು ಇನ್ನೂ ಸ್ವಲ್ಪ ಆ್ಯಶ್ ಆಗೋದು ಜಾಸ್ತಿ ಇರುತ್ತೆ ಸ್ಕಿನ್ಗೆ. ಅದಕ್ಕೋಸ್ಕರ ಇದು ಪೌಡರು, ಕೆಂಪು ಬೇಳೆದು ಪೌಡರ್, ನೈಸ್ ಪೌಡರ್ ಮಾಡಿಟ್ಕೊಂಡಿದ್ದೀನಿ. ಇದನ್ನ 2 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಸ್ಪೂನ್ ಹಾಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ತೀನಿ. ಯಾಕೆಂದರೆ ಒಂದು ಸ್ವಲ್ಪ ನೆಂದಂಗೆ ಆಗಬೇಕು, ಅದು ನೆನೆದಂಗೆ ಆಗಬೇಕು. ಅಂದರೆ ಏನು ಹೇಳ್ತಾರೆ, ಸ್ವಲ್ಪ ಅಬ್ಸರ್ವ್ ಆಗಬೇಕು. ನೆಕ್ಸ್ಟ್ ಇದಕ್ಕೆ ನೀವು ರೋಸ್ ವಾಟರ್, ನನಗೆ ಮರ್ತೋಗ್ಬಿಟ್ಟಿತ್ತು ರೋಸ್ ವಾಟರ್ ಇದೆ ಅಂತ ಅನ್ಕೊಂಡಿದ್ದೆ. ಅವ್ರು ಇವಾಗ ತಗೊಬಂದು ಕೊಟ್ಟರು. ಅದು ಯಾವುದೋ, ನಾನು ಇದು ರೋಸ್ ವಾಟರ್, ನೀವು ಯಾವ ರೋಸ್ ವಾಟರ್ ಯೂಸ್ ಮಾಡ್ತೀರಾ ಅದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ಇದು 2 ಟೇಬಲ್ ಸ್ಪೂನ್ ಹಾಕೊಳ್ತಿದ್ದೀನಿ. ನೆಕ್ಸ್ಟ್ ಬಾಡಿ ವಾಶ್ ಗೈಸ್. ನೆಕ್ಸ್ಟ್ ಬಾಡಿ ವಾಶ್ ನಾನು ಲಕ್ಸ್ ಯೂಸ್ ಮಾಡ್ತಿರೋದು. ನಾನು ಬಾಡಿ ವಾಶ್ ಯೂಸ್ ಮಾಡಲ್ಲ, ನಾನು ಸೋಪೇ ಯೂಸ್ ಮಾಡೋದು. ನನಗೆ ಎಲ್ಲರೂ ಬಾಡಿ ವಾಶ್ ಯೂಸ್ ಮಾಡಬೇಕು ಅನ್ನೋ, ಸ್ವಲ್ಪ ಸ್ಕಿನ್ ಏನೋ ಡ್ರೈ ಆಗ್ತಿದೆ ಅಂತ ಅನಿಸಿದಾಗ ಮಾತ್ರ ನಾನು ಬಾಡಿ ವಾಶ್ ಯೂಸ್ ಮಾಡ್ತೀನಿ. ಬಟ್ ಇದು ಸ್ವಲ್ಪ ಕೆಮಿಕಲ್ ಇದೆ, ನನಗೇನೋ ಒಂಥರ ಅದು ಘಾಟ್ ಅನಿಸುತ್ತೆ. ಬಟ್ ಸ್ಮೆಲ್ ಚೆನ್ನಾಗಿದೆ. ತುಂಬ ಕೆಮಿಕಲ್ ಇದೆ ಅನಿಸುತ್ತೆ, ಅದಕ್ಕೆ ನಾನು ಜಾಸ್ತಿ ಯಾವುದೂ ಕೆಮಿಕಲ್ ಇರೋ ಪ್ರಾಡಕ್ಟ್ ನಾನು ಯೂಸ್ ಮಾಡಲ್ಲ. ಆದಷ್ಟು ನ್ಯಾಚುರಲ್ ಇರೋದಕ್ಕೆ ಬಿಟ್ಬಿಡ್ತೀನಿ. ಇಷ್ಟೇ ಗಾಯ್ಸ್ ನಾನು ಖಾಲಿ ಮಾಡಿರೋದು. ತುಂಬ ರೀಸೆಂಟಾಗಿ ತೊಗೊಂಡಿರೋದು. ನಾನು ಯೂಸ್ ಮಾಡ್ತಿರೋದು ಲಕ್ಸ್. ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ನ್ಯಾಚುರಲ್ ಆಗಿರೋದು ಯೂಸ್ ಮಾಡ್ತಿದ್ದೀರಲ್ಲ ಅದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ನಾನಿದು 2 ಟೇಬಲ್ ಸ್ಪೂನ್ ತಗೋತಾ ಇದ್ದೀನಿ. ಬಟ್ ಫೋಮ್ ಬರುತ್ತೆ ಅಂತ, ಕ್ಲೀನ್ ಆಗುತ್ತೆ ಸ್ಕಿನ್ ಅಂತ ಹೇಳಿ. ಓಕೆ, ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು ಬೇಕಾದ್ರೆ ಜಾಸ್ತಿನೂ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಮಗೆ ಆವಾಗವಾಗ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗಲ್ಲ ಅಂತಂದರೆ ನೀವು ಬೇಕಾದ್ರೆ ಒಂದು ಗಾಜಿನ ಬಾಟಲಲ್ಲೋ ನಿಮಗೆ ಹೆಂಗೆ ಕಂಫರ್ಟಬಲ್ ಇದೆ ನೀವು ಹಂಗೆ ಹಾಕ್ಕೋಬೋದು. ಮತ್ತು ರೋಸ್ ವಾಟರು ನಿಮಗೆ ಯಾವ ಥರ ನಿಮ್ಮ ಕನ್ಸಿಸ್ಟೆನ್ಸಿ, ಯಾವ ಥರ ನಿಮಗೆ ಅದ ಬೇಕು ಅಂದರೆ, ನಿಮಗೆ ಸ್ವಲ್ಪ ತೆಳ್ಳಗೆ ಏನಾದರೂ ಬೇಕಾ, ಸ್ವಲ್ಪ ಗಟ್ಟಿ ಇರಬೇಕಾ, ಸ್ವಲ್ಪ ಕೆಲವರು ತುಂಬ ಹಿಂಗೆ ಅರ್ಧೋಗ್ತಿರೋ ಥರ ಕ್ರೀಮ್ಗಳೆಲ್ಲ ಇದ್ದರೆ ಕೆಲವರು ಇಷ್ಟಪಡಲ್ಲ. ಸ್ವಲ್ಪ ಈ ಥಿಕ್ನೆಸ್, ನಾನು ಇಷ್ಟೇ ಥಿಕ್ನೆಸ್ನ ಯೂಸ್ ಮಾಡೋದು. ಯಾಕೆ ಅಂತಂದರೆ ನನಗೆ ಹಚ್ಕೊಳ್ಳೋಕೆ ಈಸಿ. ಬಾತ್ರೂಮ್ ಎಲ್ಲ ನಾನೇ ಕ್ಲೀನ್ ಮಾಡೋದ್ರಿಂದ ವಾಶ್ರೂಮ್ ಎಲ್ಲ ಸ್ವಲ್ಪ ಬೇಗ ಗಲೀಜಾಗೋದಿಲ್ಲ. ನಾನೇ ಕೈಯಲ್ಲಿ ತಗೊಂಡು ಹಿಂಗೆ ರಬ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಗೈಸ್. ಬಟ್ ಇದನ್ನ ಮುಖಕ್ಕೆ ಹಾಕಬೇಡಿ. ಬಾಡಿ ವಾಶ್ ಮತ್ತು ಈ ಕಾಫಿ ಪೌಡರ್ ಎಲ್ಲ ನಾನು ಯಾವತ್ತೂ ಹಾಕಿಲ್ಲ ಫೇಸ್ಗೆ. ಬರೀ ಕಾಫಿ ಪೌಡರ್ ಮಾತ್ರ ಹಾಕಿದ್ದೀನಿ. ಈ ಬಾಡಿ ವಾಶ್ನೆಲ್ಲ ಮಿಕ್ಸ್ ಮಾಡಿ ಎಲ್ಲ ಹಾಕಿಲ್ಲ. ಹಾಕಬೇಡಿ, ಸ್ಕಿನ್ಗೆ ಚೆನ್ನಾಗಿರಲ್ಲ, ಹಾಳಾಗ್ಬಿಡತ್ತೆ ಸ್ಕಿನ್ನು. ನಿಮಗೆ ಎಷ್ಟು ಟೆಕ್ಸ್ಚರ್ ಬೇಕು, ಇದ್ರ ಟೆಕ್ಸ್ಚರ್ ಇನ್ನೂ ಸ್ಮೂತ್ ಬೇಕಾ, ಕ್ರೀಮಿ ಥರ, ಅಥವಾ ಇನ್ನೂ ಗಟ್ಟಿ ಬೇಕಾ, ನಿಮ್ಗೆ ಯಾವ ಥರ ಬೇಕು ಆ ಥರ ಅದರಲ್ಲಿ ನಿಮಗೆ ಬೇಕು ಅಂತ ಅನ್ಸಿದ್ರೆ ನೀರು ಹಾಕಬೇಡಿ, ರೋಸ್ ವಾಟರ್ನ ಯೂಸ್ ಮಾಡಿ. ಓಕೆನಾ? ನಿಮಗೆ ಎಷ್ಟು ಬೇಕು ಅಷ್ಟು ರೋಸ್ ವಾಟರ್ ಹಾಕ್ಕೊಳ್ಳಿ. ನನಗೆ ಎಷ್ಟು ಬೇಕು ನನಗೆ ಅಷ್ಟು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತ ಅನ್ಸಿದ್ರೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು ನೀವು. ಇದು ಹಿಂಗೆ ಮಿಕ್ಸ್ ಮಾಡ್ತಾ ಇನ್ನೊಂದು ಸ್ವಲ್ಪ ನೀಟಾಗಿ ಇದಾಗುತ್ತೆ. ಓಕೆ, ನೋಡಿ ಇಲ್ಲಿ ಈ ಥರ ಚಾಕ್ಲೇಟ್ ಥರ ಕಾಣ್ತಿದ್ದೆ ಅಲ್ವಾ, ತಿನ್ಕೊಬಿಡ್ಬೋದು.
ಡೈರಿ ಮಿಲ್ಕ್. ನಮ್ಮ ಕಡೆ ಎಲ್ಲ ಹಸಿ ಅರಿಶಿಣನೇ ಗೈಸ್ ನಾನು ಯೂಸ್ ಮಾಡ್ತಾ ಇದ್ದಿದ್ದು. ನಾನು ಇಲ್ಲಿಗೆ ಬಂದಮೇಲೆ ಹಸಿ ಅರಿಶಿಣ, ಮದುವೆಗೆ ಬಂದಮೇಲೆ ನಾನು ಹಸಿ ಅರಿಶಿಣ ಯೂಸ್ ಮಾಡ್ತಾ ಇಲ್ಲ. ಇದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲ ಹಸಿ ಅರಿಶಿಣನೇ ಯೂಸ್ ಮಾಡ್ತಿದ್ದು. ಮುಖಕ್ಕೆ ಕ್ರೀಮ್ ಇವಾಗೆಲ್ಲ ಟೋನರ್ ಅಂತೆ, ಸೆರಮು, ಆಮೇಲೆ ಇನ್ನೆಂತ ಏನೇನೋ ಕ್ರೀಮ್ಗಳೆಲ್ಲ ಬಂದಿದೆ. ಬಟ್ ನಾನು ಅದು ಯಾವುದು ಯೂಸ್ ಮಾಡಲ್ಲ. ಒಂದು ಮುಖ ತೊಳಿತೀನಿ, ಮಾಯಶ್ಚರೈಸ್ ಯೂಸ್ ಮಾಡ್ತೀನಿ. ಬಟ್ ನನಗೆ ಗೊತ್ತಿಲ್ಲ ಮುಂದೆ ಯೂಸ್ ಮಾಡ್ತೀನೋ ಇಲ್ವೋ ಅಂತ. ಒಳ್ಳೆ ಪ್ರಾಡಕ್ಟ್ ಏನಾದರೂ ಬಂದರೆ ನನ್ನ ಸ್ಕಿನ್ನಿಗೆ ಸೂಟೇಬಲ್ ಆದರೆ, ಚೆನ್ನಾಗಿದ್ದರೆ ಖಂಡಿತ ಯೂಸ್ ಮಾಡ್ತೀನಿ. ಆವಾಗ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಓಕೆನಾ? ಓಕೆ, ಇದು ಮಿಕ್ಸ್ ಆಗಿದೆ ಇಷ್ಟೇ. ಹಾಂ, ಓಕೆ ಇಷ್ಟೇ. ಇದು ಇವಾಗ ಬಾಡಿ ವಾಶ್, ಬಾಡಿ ಸ್ಕ್ರಬ್ ನೀವು ಇದನ್ನ ಡೈಲಿ ಬೇಸಿಸ್ ಮೇಲೂ ಬೇಕಾದ್ರೆ ನೀವು ಇದನ್ನ ಯೂಸ್ ಮಾಡ್ಬೋದು. ಡೈಲಿ ಸ್ನಾನ ಮಾಡೋಕ್ಕಿಂತ ಮುಂಚೆ ಇದನ್ನ ಯೂಸ್ ಮಾಡಿ ನೀಟಾಗಿ ಸ್ಕ್ರಬ್ ಆಗುತ್ತೆ ಗೈಸ್. ಚಂದ ಸ್ಕಿನ್ನು ನಾವು ಹೆಂಗೆ ಡೈಲಿ ಮುಖಕ್ಕೆ ನಾವೇನಾದ್ರು ಸ್ಕ್ರಬ್ ಮಾಡ್ಕೋತೀವಿ ಅದೊಂದು ಗ್ಲೋ ಬರುತ್ತೆ. ಸೇಮ್ ಅದೇ ಥರ ಮೈಲ್ಡ್ ಇರುತ್ತೆ, ತುಂಬ ನೈಸ್ ಟೆಕ್ಸ್ಚರ್ ಇರುತ್ತೆ, ತುಂಬ ರಫು ಇರೋದಿಲ್ಲ. ಆಮೇಲೆ ಬಾಡಿನೂ ಅಷ್ಟೇ ತುಂಬ ರಬ ಅಂತ ಉಜ್ಜಕ್ಕೆ ಹೋಗ್ಬೇಡಿ, ಸ್ಮೂತಾಗಿ ಉಜ್ಜಿ, ಹಿಂಗೆ ಸ್ಮೂತಾಗಿ ಉಜ್ಜಿ, ಸ್ಕಿನ್ ಚೆನ್ನಾಗಿರುತ್ತೆ. ಓಕೆ, ಇದ್ರ ಕೆಲಸ ಇವಾಗ ಮುಗೀತು. ಈ ಸೈಡಿಗೆ ಇಡ್ತೀನಿ. ನನಗಿವಾಗ ಬೇಗ ವೀಡಿಯೋಸ್ ಆಗಬೇಕು ಗೈಸ್, ಅದಕ್ಕೋಸ್ಕರ ನಾನು ಬೇಗ ಮಾಡ್ತಾ ಇದ್ದೀನಿ. ನನಗೆ ಇವಾಗ ಟೈಮ್ ಇಲ್ಲ, ಪಾಪು ಬಂದುಬಿಡ್ತಾಳೆ, ಅಷ್ಟರೊಳಗೆ ನನಗೆಲ್ಲ ಆಗ್ಬಿಡ್ಬೇಕು. ಓಕೆ, ಇವಾಗ ನಾನು ಹೆಲ್ತಿ ಜ್ಯೂಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಫಸ್ಟು ಇಂಗ್ರೀಡಿಯೆಂಟ್ ಬಗ್ಗೆ ಹೇಳ್ಬಿಡ್ತೀನಿ. ಒಂದು ಬೀಟ್ರೂಟ್ ಏನು ಅಂದರೆ ಅದರಲ್ಲಿ ಬ್ಲಡ್ ಇದನ್ನು ಇಮ್ಯುನಿಟಿ ಸಿಸ್ಟಮ್, ಬ್ಲಡ್ಡನ್ನು, ಸೆಲ್ಸ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಆಮೇಲೆ ನಿಮ್ಮದು ಯಾರಿಗಾದ್ರೂ ನಿಮಗೆ ಶುಗರ್ ಇದ್ದರೆ ಅದನ್ನು ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಬೀಟ್ರೂಟ್ ಆದರೂ ಅಷ್ಟೇ, ಕ್ಯಾರೆಟ್ ಆದರೂ ಅಷ್ಟೇ. ಎಷ್ಟೋ ಜನ ನಮ್ಮ ಅತ್ತೆನೂ ಹೇಳ್ತಿರ್ತಾರೆ ಬೀಟ್ರೂಟ್ ಕ್ಯಾರೆಟ್ ತಿಂದರೆ ಸ್ವೀಟ್ ಇರುತ್ತೆ, ಅದನ್ನು ತಿನ್ನಬಾರ್ದು ಶುಗರ್ ಅಂತ. ಹಂಗೇನು ಇಲ್ಲ ಗೈಸ್, ತಿನ್ಬೋದು, ಏನು ತಿನ್ನಂಗಿಲ್ಲ. ಹಂಗೆಲ್ಲಾದ್ರೂ ನಿಮಗೆ ಏನಾದ್ರೂ ಅದು ಸ್ವೀಟ್ ಇದೆ ಅಂತ ಏನಾದರೂ ಅನಿಸ್ತದೆ, ಅದಕ್ಕೆ ಬೇಕಾದ್ರೆ ನೀವು ಮಿಕ್ಸ್ ಮಾಡ್ಕೋಬೋದು. ಈ ಪಾಲಕ್ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಆ ಥರ ಏನಾದರೂ ನೀವು ಮಿಕ್ಸ್ ಮಾಡ್ಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಓಕೆ, ನೆಕ್ಸ್ಟ್ ಇವಾಗ ಬೀಟ್ರೂಟ್ ಆಯಿತು, ಇವಾಗ ಕ್ಯಾರೆಟ್ ಆಯಿತು. ಆಮೇಲೆ ಆಮ್ಲ ಏನು ಅಂದರೆ ಅದು ಹೇರ್ಸ್ಗೆ ತುಂಬ ಒಳ್ಳೆ ನರೇಶಿಂಗ್ ಕೊಡುತ್ತೆ ಗೈಸ್. ಅದನ್ನು ಬೇಕಾದ್ರೆ ಎಣ್ಣೆಲೂ ಹಾಕ್ಕೊಂಡು ಕಾಯಿಸ್ಕೊಂಡು ಬೇಕಾದ್ರೆ ಹಾಕ್ಕೊಳ್ತಾರೆ. ನಾನು ನಲ್ಲಿಕಾಯಿ ಇದು ಎಣ್ಣೆಗೆಲ್ಲ ಹಾಕ್ಕೊಂಡು ನಾನು ಯಾವತ್ತೂ ಹಾಕ್ಕೊಂಡಿಲ್ಲ. ಅದು ರಿಸಲ್ಟ್ ನಾನು ಯಾವತ್ತೂ ಮಾಡಿಲ್ಲ. ಒಂದ್ಸಲ ಟ್ರೈ ಮಾಡಬೇಕು, ಮಾಡ್ತೀನಿ. ನೋಡೋಣ, ಯಾವಾಗಲಾದ್ರೂ ನನಗೆ ಮಾಡಬೇಕು ಅಂತ ಏನಾದರೂ ಅನ್ನಿಸಿದ್ರೆ, ಆಯಿಲ್ ಸ್ಕ್ಯಾಲ್ಪ್ ಮಸಾಜಿಗೆ ಏನಾದರೂ ಬೇಕು ಅನಿಸಿದ್ರೆ ನಾನು ಆವಾಗ ಅದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಇವಾಗ ಮಾತಾಡಲ್ಲ. ಓಕೆ, ನಲ್ಲಿಕಾಯಿ ಬಗ್ಗೆ. ನಲ್ಲಿಕಾಯಿ ಡ್ಯಾಂಡ್ರಫ್, ತುಂಬ ಡ್ಯಾಂಡ್ರಫ್ ಆಗ್ತಿರೋರಿಗೆ, ಸ್ವಲ್ಪ ತಲೆಯಲ್ಲೆಲ್ಲ ಗುಳ್ಳೆ ಎಲ್ಲ ಆಗುತ್ತೆ ಗೊತ್ತಾ, ಅಂಥವ್ರಿಗೆ, ಮತ್ತು ಏನು ರ್ಯಾಷಸ್ ಆಗುತ್ತೆ ಗೊತ್ತಾ, ತುಂಬ ಸ್ನಾನ ಏನಾದ್ರು ಮಾಡಿಲ್ಲ ಅಂತಂದರೆ ತುಂಬ ಬೆವ್ತ್ಬಿಟ್ರೆ ಗುಳ್ಳೆ ಥರ ಎಲ್ಲ ಆಗುತ್ತೆ. ಅದಕ್ಕೆಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಡ್ಯಾಂಡ್ರಫ್ ಇರೋರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆಮೇಲೆ ಏರ್ ಫಾಲ್ ಇರೋರಿಗೆ ಮತ್ತು ಏರ್ ನರೇಶಿಂಗ್ ಕೊಡುತ್ತೆ, ಸ್ಕಿನ್ಗೆ ಒಳ್ಳೆ ಗ್ಲೋ. ಅದಕ್ಕಿಂತ ಹೇಳ್ಬೇಕಂತಂದರೆ ವೆಯ್ಟ್ ಲಾಸ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇದ್ರ ಜೊತೆ ನಾನು ಇನ್ನೊಂದು ಜ್ಯೂಸು ಹೇಳ್ಬಿಡ್ತೀನಿ. ಫಸ್ಟ್ ಇದು ಮುಗಿಸಾದ್ಮೇಲೆ ಇನ್ನೊಂದು ಜ್ಯೂಸ್ ಹೇಳ್ತೀನಿ. ನೆಕ್ಸ್ಟ್ ಇವಾಗ ಆಮ್ಲ ಆಯಿತು, ಬೀಟ್ರೂಟ್ ಆಯಿತು, ಕ್ಯಾರೆಟ್ ಆಯಿತು. ಇವಾಗ ಆ್ಯಪಲ್ ಅಷ್ಟೇ ನಮ್ಮ ಸ್ಕಿನ್ಗೆ ತುಂಬ ನರೇಶಿಂಗ್ ಕೊಡುತ್ತೆ. ಅದು ಒಂಥರ ಏನು ಹೇಳ್ತಾರೆ, ಅದೊಂಥರ ಈಗ ಆ್ಯಪಲ್ ಹೆಂಗೆ ಕೆಂಪುಗಿರುತ್ತೆ ಹಂಗೆ ನಮ್ಮ ಸ್ಕಿನ್ನು ಅಷ್ಟೇ ಚಂದ ಕೆಂಪಾಗಿ ಚೆನ್ನಾಗಿ ಕಾಣ್ತಾ ಇರುತ್ತೆ. ಅದು ಅಷ್ಟೇ ಬ್ಲಡ್ ಪ್ರೆಷರ್ಗೆ, BP, ಶುಗರ್ ಯಾರು ಬೇಕಾದ್ರೂ ತಗೋಬೋದು, ಯಾವ ಏಜ್ ಬೇಕಾದ್ರೂ ತಗೋಬೋದು. ಯಾವ ಏಜ್ ಬೇಕಾದ್ರೂ ತಗೋಬೋದು ಗಾಯ್ಸ್. ಆಮೇಲೆ ಬೀಟ್ರೂಟ್, ಕ್ಯಾರೆಟ್, ಆಮ್ಲ, ನಲ್ಲಿಕಾಯಿ, ಬೀಟ್ರೂಟ್, ಕ್ಯಾರೆಟ್, ಆಮ್ಲ, ಆಮೇಲೆ ಆ್ಯಪಲ್, ಇದೆಲ್ಲದೂ ಅಷ್ಟೇ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತೇನೋ ಗಟ್ ಹೆಲ್ತ್ ಅಂತ ಹೇಳ್ತಾರೆ, ಆ ಗಟ್ ಹೆಲ್ತ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದು ಡಯಟ್ ಮಾಡೋರ್ಗಾಗಿರ್ಬೋದು ಮತ್ತು ಸ್ಕಿನ್ಗಾಗಿರ್ಬೋದು. ನಾನು ಡೈಲಿ ತಗೋತೀನಿ ಅದನ್ನ, ನಾನು ಯಾವತ್ತೂ ಸ್ಕಿಪ್ ಮಾಡಿಲ್ಲ. ಖಾಲಿ ಆಯಿತು ಅಂತಂದರೆ ಮಾತ್ರ ನಾನು ಅದನ್ನು ಮತ್ತೆ ಮಾಡಬೇಕಾದ್ರೆ ನಾನು ಟೈಮ್ ಇದ್ದಾಗ ಮಾಡಿಕೊಂಡು ಮತ್ತೆ ನಾನು ಕುಡಿಯೋಕ್ಕೆ ಶುರು ಮಾಡ್ತೀನಿ. ನಾನು ಇದನ್ನೊಂದನ್ನೇ ಕುಡಿತೀನಿ ಅಂತ ಹೇಳಲ್ಲ ಗೈಸ್. ಪರ್ಟಿಕ್ಯುಲರ್ ಆಗಿ ನಾನು ಬೇರೆ ಜ್ಯೂಸ್ನು ಮಾಡ್ಕೋತೀನಿ. ಬರೀ ಆಮ್ಲ ಜೊತೆಗೆ ಒಂದು ಸ್ವಲ್ಪ 4 ಆಮ್ಲ ತಗೊಂಡ್ರೆ, ನಲ್ಲಿಕಾಯಿ ತಗೊಂಡ್ರೆ, ಬೆಟ್ಟದ ನಲ್ಲಿಕಾಯೇ ಆಗಬೇಕು, ಬೇರೆದು ಯಾವುದು ತಗೋಬೇಡಿ. ಬೆಟ್ಟದ ನಲ್ಲಿಕಾಯಿನ ಒಂದು 4 ತಗೊಂಡು ಒಂದು 10 ಕರ್ಬೇವಿನ ಎಲೆ
ಒಂದು ಸ್ವಲ್ಪ ಶುಂಠಿ, ಒಂದು ಚಿಟಿಕೆ ಶುಂಠಿ ಆಗೋಷ್ಟು, ತುಂಬ ತೊಗೋಬೇಡಿ, ಅದೊಂಥರ ಕಹಿ ಕಹಿ ಆಗುತ್ತೆ, ಅದು ಕುಡಿಯೋಕ್ಕಾಗಲ್ಲ, ಅದು ಹೆಂಗೆಂಗೋ ಆಗ್ಬಿಡುತ್ತೆ ಜಾಸ್ತಿ ಹಾಕ್ಬಿಟ್ರೆ, ಅದು ಕುಡಿಯೋಕ್ಕಾಗೋದಿಲ್ಲ. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಯಾವುದೂ ಅಷ್ಟೇ ಜಾಸ್ತಿ ತೊಗೋಬೇಡಿ, ಲಿಮಿಟಲ್ಲಿ ತಗೊಳ್ಳಿ. ನಲ್ಲಿಕಾಯಿ, ಶುಂಠಿ ಮತ್ತು ಕರಿಬೇವನ್ನ, ನಲ್ಲಿಕಾಯಿನ ಬೀಜ ತೆಗೆದ್ಬಿಟ್ಟು ಬೆಟ್ಟದ ನಲ್ಲಿಕಾಯಿನ ಸಣ್ಣ ಕಟ್ ಮಾಡಿಕೊಂಡು ಜ್ಯೂಸ್ ಮಾಡಿಕೊಂಡು ಬೆಳಗ್ಗೆ ಎಂಟಿ ಸ್ಟಮಕ್ಕಿಗೆ ನಿಮ್ಮದು ಜಾಗಿಂಗು, ವಾಕಿಂಗು, ಯೋಗನ ನೀವೇನು ಮಾಡ್ತೀರಾ ಅದನ್ನೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಅದನ್ನು ಕ್ಯೂಬ್ಸ್ ಮಾಡಿ ಇಟ್ಕೋಬೇಕು ಗೈಸ್. ಆಮ್ಲನು ಮತ್ತು ಶುಂಠಿನೂ ಕರಿಬೇವು ನಾವೇನು ರುಬ್ಬಿರ್ತೀವಲ್ವ ಅದನ್ನು ಕ್ಯೂಬ್ಸ್ ಮಾಡಿ ಇಟ್ಕೊಂಡು ಅದನ್ನು ಬಿಸಿನೀರಿಗೆ ಹಾಕಿ ಬೆಳಗ್ಗೆ, ಅದು ಬಿಸಿಯಿಂದ ಹೊಗೆ ಬರ್ತಾ ಇರಬೇಕು, ಸ್ವಲ್ಪ ಬಿಸಿನೇ ಇರಬೇಕು ತುಂಬ. ಅದು ಐಸ್ ಕ್ಯೂಬ್ ಹಾಕಿದ ತಕ್ಷಣ ನೀರು ಸ್ವಲ್ಪ ತಣ್ಣಗಾಗ್ಬಿಡುತ್ತೆ, ಸ್ವಲ್ಪ ಬಿಸಿನೇ ಇರಲಿ, ಬಿಸಿನೇ ನೀವು ಅದನ್ನು ಕುಡಿಬೇಕು. ನಾನು ಕುಡ್ದಿದ್ದೀನಿ, ವೆಯ್ಟ್ ಲಾಸ್ ಆಗಿದೆ, ನಾನು ಅದು ಅಬ್ಸರ್ವ್ ಮಾಡಿದ್ದೀನಿ, ಅದು ಯಾವ ಥರ ರಿಯಾಕ್ಟ್ ಆಗುತ್ತೆ ಏನು ಅಂತ. ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಗೈಸ್. ನಿಮಗೂ ಯಾರಿಗಾದ್ರೂ ವೆಯ್ಟ್ ಲಾಸ್ ಆಗಬೇಕು, ಮತ್ತು ಬೆಲ್ಲಿ ಫ್ಯಾಟ್ ಇರುತ್ತೆ, ಮತ್ತು ಈ ಡೆಲಿವರಿ ಆದಮೇಲೆ ಆಲ್ಮೋಸ್ಟ್ ಎಲ್ಲರಿಗೂ ಹೆಣ್ಮಕ್ಳಿಗೆ ಹೊಟ್ಟೆ ಸ್ವಲ್ಪ ದಪ್ಪ ಆಗೇ ಆಗುತ್ತೆ. ಅದು ಆಟೋಮೆಟಿಕ್ಕಾಗಿ ಸಣ್ಣ ಆಗ್ತೀವಿ ನಾವು, ಅದಕ್ಕೆ ಅಂತ ನಾವೇನು ಸಪ್ರೇಟಾಗಿ ಏನೋ ತಿನ್ನಬೇಕು, ಏನೇನೋ ಮಾಡಬೇಕು ಅಂತ ಏನಿಲ್ಲ. ಬಟ್ ನಮ್ದು ಹೆಲ್ತಿ ಫುಡ್ ಇರಬೇಕು. ಈಗಿಂದ ಟೈಮಲ್ಲಿ, ಈಗಿಂದ ಇದರಲ್ಲಿ ನಮ್ಮದೊಂದು ಫುಡ್ಡು ಏನು ಚೆನ್ನಾಗಿರೋದು ಸಿಕ್ಕುತ್ತೆ ಅಂತ ಹೇಳೋದಕ್ಕಾಗಲ್ಲ ಗಾಯ್ಸಿ. ಯಾಕೆಂದರೆ ಈಗೆಲ್ಲ ಫುಲ್ಲು ಕೆಮಿಕಲ್ಲು, ಆವಾಗಿನ ಥರ ಫುಡ್ ರೂಟೀನ್ ಇವಾಗ ನಮಗೆ ಅದು ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಮನೇಲಿರೋ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ನಮ್ಮ ಹೆಲ್ತನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ಒಂದು ವಿಡಿಯೋ ಮಾಡೋಣ ಅನಿಸ್ತು. ಸೊ ಮಾಡಿದ್ದೀನಿ, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಬೀಟ್ರೋಟ್ನ ನಾನು ಏನು ಮಾಡಿದ್ದೀನಿ ಅಂತಂದರೆ, ಇವಾಗ ಬೀಟ್ರೋಟ್ ಈಗ ನಾನು ಏನು ಹೇಳಿದೆ, ಬೀಟ್ರೋಟ್, ಕ್ಯಾರೋಟ್ ಆ್ಯಂಡ್ ಆಮ್ಲ ಮತ್ತು ಆ್ಯಪಲ್, ಈಗ ಹೇಗೆ ಜ್ಯೂಸ್ ತೋರಿಸ್ತಾ ಇದ್ದೀನಿ ಆ ಜ್ಯೂಸ್ದು ನೀವು ಬೀಟ್ರೋಟಲ್ಲಿ ಜಾಸ್ತಿ ಇರಬೇಕು. ಕ್ಯಾರೋಟ್, ಆ್ಯಪಲ್, ಆಮ್ಲಗಿಂತ ಬೀಟ್ರೋಟ್ ಸ್ವಲ್ಪ ಜಾಸ್ತಿ ಇರಬೇಕು. ನಾನು ಈ ಬೀಟ್ರೋಟ್ನ ತುರ್ಕೊಳ್ತಾ ಇದ್ದೀನಿ. ಓಕೆ, ಓಕೆ ಗೈಸ್, ನಾನಿಲ್ಲಿ 2 ನಲ್ಲಿಕಾಯಿ ತಗೊಂಡಿದ್ದೀನಿ. ನೀವು 2 ಅಥವಾ 3 ನಲ್ಲಿಕಾಯಿ ತಗೋಬೋದು. ನಿಂಬೆಹಣ್ಣು ಹಾಕೋಬೇಕು ಇದ್ರ ಜೊತೆಲಿ, ಅದು ಅಷ್ಟೇ ಆಂಟಿ ಆಕ್ಸಿಡೆಂಟ್, ನಿಮ್ಗೂ ಸ್ಕಿನ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗತ್ತೆ ಕೂಡ. ರಿಂಕಲ್ಸ್ ಏನಾದರೂ ಇದ್ದರೆ, ಪಿಂಪಲ್ಸ್, ಮಾರ್ಕ್ಸ್ ಇದ್ದರೆ, ಡಾರ್ಕ್ ಸ್ಪಾಟ್ಸ್ ಏನಾದರೂ ಇದ್ದರೆ ನಿಂಬೆಹಣ್ಣು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ನಿಂಬೆಹಣ್ಣನ್ನ ಹಿಂಡ್ಕೋಬೇಡಿ ಗಾಯ್ಸ್, ಹಿಂಡ್ಕೊಬಿಟ್ರೆ ಒಂಥರ ಕಹಿ ಆಗ್ಬಿಡುತ್ತೆ. ಅದಕ್ಕೆ ನಾನು ಇದನ್ನ ಸಿಪ್ಪೆ ತೆಗಿತಿದ್ದೀನಿ. ಸಿಪ್ಪೆ ತೆಗ್ಬಿಟ್ಟು ಹಂಗೆ ಜಾರಿಗೆ ಹಾಕ್ತೀನಿ, ಅದ್ರ ಬೀಜ ತೆಗ್ಬಿಡಿ. ಈ ಥರ ಗಾಯ್ಸ್ ನಿಂಬೆಹಣ್ಣನ್ನ ಸಿಪ್ಪೆ ತೆಗ್ದ್ಬಿಟ್ಟು, ಬೀಜ ಎಲ್ಲ ತೆಗ್ದು ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಹಾಕೊಳ್ಳಿ. ಇಡೀನ ಕಟ್ ಮಾಡಿದಾಗ ಸಿಪ್ಪೆ ಬಂದ್ಬಿಡುತ್ತೆ, ಕಟ್ ಮಾಡ್ಕೊಳ್ಳಿ ಚಾಕಲ್ಲಿ, ನೀಟಾಗಿ ಕಟ್ ಆಗತ್ತೆ. ಇದನ್ನು ನಾನು ಅರ್ಧ ತಗೊಂಡಿದ್ದೀನಿ ಅಷ್ಟೇ, ಇನ್ನು ಅರ್ಧ ಹಾಗೆ ಇದೆ, ಆಮೇಲೆ ತೋರಿಸಿಲ್ಲ ಅಂತ ಅನ್ಕೋಬೇಡಿ, ಇದಿಲ್ಲೇ ಇಟ್ಬಿಟ್ಟೆ. ಅರ್ಧ ಹಾಕೊಂಡಿದ್ದೀನಿ ನಿಂಬೆಹಣ್ಣ. ನಲ್ಲಿಕಾಯಿನ 2 ತಗೊಳ್ಳಿ, ಇದಕ್ಕೆ ಇಟ್ಬಿಡ್ತೀನಿ ಹಿಂಗೆ. ಇವಾಗ ಒಂದು ಮಿಕ್ಸಿ, ನಾನು ಯಾಕೆ ಬೀಟ್ರೂಟ್ನ ತುರ್ಕೊಂಡಿದ್ದೀನಿ ಅಂತಂದರೆ, ಹೆಚ್ಕೊಂಡ್ಬಿಟ್ರೆ ಏನು ಗೊತ್ತಾ ಗೈಸ್, ಅದು ಸ್ವಲ್ಪ ರಬ್ಬಾಗಕ್ಕೆ, ಚೆನ್ನಾಗಿ ಮಿಕ್ಸಿ ಆಗೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಮತ್ತು ನೀಟಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ನೀಟಾಗಿ ಪೇಸ್ಟ್ ಮಾಡಿಕೊಂಡ್ರೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ, ನೀಟಾಗಿ ಸಿಗುತ್ತೆ. ಅದಕ್ಕೆ ಹಂಗೆ ನುಂಕು ಕುಡ್ಕೋಬೇಕಲ್ಲ, ಕೆಲವರು ನೀಟಾಗಿ ಕುಡಿಯೋದಕ್ಕೆ ಆಗೋದಿಲ್ಲ,
ಹೆಚ್ಕೋಬಹುದು. ನಿಮಗೆ ಬೇಕಾದ್ರೆ ನೀವು ಹೆಚ್ಕೋತೀನಿ ಅಂದ್ರೆ ನೀವು ಬೇಕಾದ್ರೆ ಹೆಚ್ಕೊಂಡು ಹಾಕೋಬಹುದು. ನಾನು ತುರ್ಕೋತೀನಿ ನೀಟಾಗಿ ಬ್ಲೆಂಡ್ ಆಗತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಇಷ್ಟು ಜಾಸ್ತಿ ನಿಮಗೆ ಬೀಟ್ರೋಟೇ ಇರಬೇಕು ಗೈಸ್. ಇದು ದೊಡ್ಡ ಬೌಲು, ಇದರಲ್ಲಿ ಹಿಂಗೆ ಕಾಣ್ತಿದೆ, ಫುಲ್ ಬೌಲ್ ಅಷ್ಟು ನಾನು ಬೀಟ್ರೋಟ್ ತಗೋತಾ ಇದ್ದೀನಿ. ಓಕೆ, ಬೀಟ್ರೋಟ್. ನೆಕ್ಸ್ಟ್ ಕ್ಯಾರೋಟ್. ನಾನು ಇಲ್ಲಿ 2 ಕ್ಯಾರೆಟ್ ತಗೊಂಡಿದ್ದೀನಿ, ಸ್ಮಾಲ್ ಸೈಜು, ಮಾಮೂಲಿ 2 ಕ್ಯಾರೆಟ್ ತಗೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಶುಂಠಿ ನಿಮ್ಮ ಇಷ್ಟು ಸ್ವಲ್ಪ ತಗೊಂಡಿದ್ದೀನಿ, ಇಷ್ಟು ಶುಂಠಿ ತಗೊಂಡಿದ್ದೀನಿ. ಓಕೆ, ನೋಡಿ ಇದಕ್ಕೆ ತೋರಿಸ್ತೀನಿ. ಶುಂಠಿ ಇಷ್ಟು ಹಾಕೊಂಡಿದ್ದೀನಿ, ಜಾಸ್ತಿ ಹಾಕೋಬೇಡಿ. ಓಕೆ, ನೆಕ್ಸ್ಟ್ ಬೆಟ್ಟದ ನಲ್ಲಿಕಾಯಿನೇ ಹಾಕಬೇಕು. ಯಾಕೆಂದ್ರೆ ಬೆಟ್ಟದ ನಲ್ಲಿಕಾಯಿ ನೀವು ಮೇಲ್ಮೇಲೆ ಎಣ್ಣೆ ಹಾಕೊಂಡು ಎಲ್ಲ ಹಚ್ಚೋದ್ಕಿಂತ ನೀವು ಬಾಡಿ ಒಳಗೆ ತಗೊಂಡ್ರೆ ನಿಮ್ಮ ಸ್ಕಿನ್, ನಿಮ್ಮ ಕೂದಲು, ನಿಮ್ಮ ಉಗುರು ಏನೇ ಆಗಿರ್ಬೋದು ಎಲ್ಲ ನೀಟಾಗಿ ಚೆನ್ನಾಗಿ ಕಾಣಬೇಕು ಅಂತಂದರೆ ಫಸ್ಟು ನೀವು ಒಳಗಡೆ ತಗೋಬೇಕು. ಆಮೇಲೆ ಹೊರಗಡೆ ನಾವು ಎಷ್ಟೇ ಮೇಕಪ್ ಮಾಡಿದ್ರು ಮಾಡಿಲ್ಲ ಅಂತಂದ್ರೆ ಚೆನ್ನಾಗೇ ಕಾಣ್ತೀವಿ. ನಾವು ಏನೇ ನೀಟಾಗಿ ಇಂಟೇಕ್ ಒಳಗಡೆ ಏನು ನಾವು ತಗೊಂಡಿಲ್ಲ ಅಂತ ಅಂದರೆ ನಮ್ಮ ಸ್ಕಿನ್ ಯಾವತ್ತೂ ಚೆನ್ನಾಗಿ ಕಾಣಲ್ಲ ಗೈಸ್. ನಾವು ಮೇಕಪ್ ಮಾಡೋದು ಒಂದೇ ಮಾಡಿಲ್ಲ, ಗೂಬೆಗಳ ಥರ ಕಾಣ್ತೀವಿ ಮಕ್ಕಳು ಎಸ್ಪೆಷಲಿ. ಇದನ್ನು ಗಂಡು ಮಕ್ಕಳು ತಗೋಬೋದು, ಆಮೇಲೆ ತಂದೆ ತಾಯಿಗೂ ಬೇಕಾದ್ರೆ ಕೊಡ್ಬೋದು, ಅಜ್ಜಿದಿರ್ಗೂ ಕೊಡ್ಬೋದು. ಅವರು ಟೇಸ್ಟ್ ಅವ್ರು ಕುಡಿತಾರೆ ಅಂದರೆ ಬೇಕಾದರೆ ಕೊಡ್ಬೋದು, ಇಲ್ಲಾಂದರೆ ನೀವೇ ಕುಡೀರಿ. ಓಕೆ, ಹಾಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಆ್ಯಪಲ್ ತಗೊಂಡಿದ್ದೀನಿ, ಹಾಫ್ ಪೀಸ್ ಆಫ್ ಆ್ಯಪಲ್ ತಗೊಂಡಿದ್ದೀನಿ. ನೀವು ಬೇಕಾದರೆ ಆರೆಂಜ್ ಬೇಕಾದರೂ ತಗೋಬೋದು, ಇದೆ ಅಂತಂದರೆ. ಆಮೇಲೆ ನಿಮಗೆ ಲೆಮನ್ ಇಷ್ಟ ಇಲ್ಲ ಅಂತಂದರೆ ಬೇಕಾದರೆ ಅದ್ರ ಬದಲಿಗೆ ನೀವು ಆರೆಂಜ್ ಬೇಕಾದರೂ ಹಾಕೋಬೋದು. ನಾನು ಆ್ಯಪಲ್ದು ಸಿಪ್ಪೆ ಏನು ತೆಗಿತಿಲ್ಲ ಗೈಸ್, ಹಂಗೆ ಹೆಚ್ಕೊಳ್ತಾ ಇದ್ದೀನಿ. ಹಾಫೇ ಹಾಕ್ಕೊಳ್ಳಿ, ಯಾಕೆಂತಂದರೆ ಎಲ್ಲ ಇಂಗ್ರೀಡಿಯೆಂಟ್ ಅಂದರೆ ಮೀಡಿಯಮಲ್ಲಿ ಇರುತ್ತೆ, ತುಂಬ ಜಾಸ್ತಿನೂ ಆಗಲ್ಲ ಕಮ್ಮಿನೂ ಆಗಲ್ಲ, ಯಾವುದೂ ಸ್ವಲ್ಪ ನೀಟಾಗಿ ಇದರಲ್ಲಿ ಇರುತ್ತೆ. ತೋರಿಸ್ಬಿಡ್ತೀನಿ ನಿಮ್ಗೆ ಎಲ್ಲರಿಗೂ, ಯಾಕೆಂದರೆ ನಾವು ಹೆಚ್ಚೋದೊಂದು ತೋರಿಸೋದೊಂದು ನೀವು ತೋರಿಸಲೇ ಇಲ್ಲ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹಾಕ್ಬೇಕು. ನೋಡಿ ಇಲ್ಲಿ ಆ್ಯಪಲ್, ಹಾಫ್ ಆ್ಯಪಲ್ನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ. ಓಕೆ, ಇದಿಷ್ಟು ಚೆನ್ನಾಗಿ ನೋಡಿ ಕಲ್ಕಲಾರ ಕಾಣ್ತಿದೆ ಅಲ್ಲ. ನೋಡಿ ಇದು ಆ್ಯಪಲ್, ನೋಡಿ ಕಾಣ್ತಾ ಇದೆಯಾ ಇಲ್ಲಿ ಆ್ಯಪಲ್, ಇದು ಕೆಳಗಡೆ ಇದೆಲ್ಲ ನಲ್ಲಿಕಾಯಿ, ಇದು ಬೀಟ್ರೋಟ್, ಇದು ಕ್ಯಾರೆಟ್. ನೋಡಿ ಈ ಥರ ಫಸ್ಟಿಗ್ಲೇ ನೀರು ಹಾಕೋಬೇಡಿ ಗೈಸ್, ನೀರು ಹಾಕೋಬೇಡಿ, ಹಂಗೆ ರುಬ್ಬಿ. ಸ್ವಲ್ಪ ಬೀಟ್ರೂಟು ತುರ್ಕೊಂಡಿರೋದ್ರಿಂದ ಜ್ಯೂಸ್ ಎಲ್ಲ ಸ್ವಲ್ಪ ಹಂಗಂಗೆ ಬಿಟ್ಬಿಡತ್ತೆ. ಓಕೆ ಗೈಸ್, ಇದು ಇವಾಗ ಆಗಿದೆ, ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಈ ಥರ ರೆಡ್ ಜ್ಯೂಸ್, ಪಿಂಕ್ ಜ್ಯೂಸ್, ಬೀಟ್ರೂಟ್, ಕ್ಯಾರೆಟ್. ಬಟ್ ಇದು ABC ಜ್ಯೂಸ್ ಅಲ್ಲ. ABC ಜ್ಯೂಸ್ ಆದರೆ ಬರೀ ಆ್ಯಪಲ್, ಕ್ಯಾರೆಟ್, ಬೀಟ್ರೂಟ್ ಮಾತ್ರ ಬರುತ್ತೆ. ಇದಕ್ಕೆ ನಾವು ಶುಂಠಿ, ಆಮ್ಲ ಎಲ್ಲ ಹಾಕಿರೋದ್ರಿಂದ ಇದೊಂಥರ ಏನು ಹೇಳ್ತಾರೆ, ಒಂಥರ ಮಲ್ಟಿ ವಿಟಮಿನ್ ಅಂತ ಹೇಳ್ಬೋದು. ಆಮ್ಲನೂ ಅಷ್ಟೇ ನಿಮಗೆ ಚೆನ್ನಾಗಿ ಸ್ಕಿನ್ ಆಗಿರ್ಬೋದು, ಬ್ಲಡ್ ಆಗಿರ್ಬೋದು, ಆಮೇಲೆ ಹೇರ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಮತ್ತು ಡಾರ್ಕ್ ಸರ್ಕಲ್ ಆಗಿರ್ಬೋದು. ಮತ್ತು ಶುಂಠಿ ಏನು ಅಂದರೆ ರಿಲ್ಯಾಕ್ಸ್ ಮಾಡುತ್ತೆ ಮೈಂಡ್ನ. ಅದ್ರ ಸ್ಮೆಲ್ ಇದೆಯಲ್ಲ, ಏಲಕ್ಕಿ ಮತ್ತು ಶುಂಠಿ, ಆ ಸ್ಮೆಲ್ನ ಚೆನ್ನಾಗಿ ಸ್ಮೆಲ್ ತಗೊಂಡ್ರೆ ಸಾಕು, ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಅದೇ ಥರ ಶುಂಠಿನೂ ಅಷ್ಟೇ. ನೋಡಿ ಈ ಥರ ಆಗುತ್ತೆ. ಇದನ್ನು ನಾನು ಸೋಸ್ಬೇಡಿ, ಯಾರು ಅಷ್ಟೇ ಸೋಸ್ಬೇಡಿ. ಇದನ್ನು ಸೋಸಿದ್ರೆ ಇದರಲ್ಲಿರೋ ಐರನ್ ಅಂಶ, ಕಬ್ಬಿನ ಅಂಶ ಏನಿರುತ್ತೆ ಅದು ಫುಲ್ಲು ಹೊರಟೋಗುತ್ತೆ. ಅದು ಬರೀ ರಸ ಮಾತ್ರ ಸಿಗುತ್ತೆ ಅಷ್ಟೇ, ಆ ರಸದಲ್ಲಿ ಏನೂ ಇರಲ್ಲ ಗೈಸ್. ಅದಕ್ಕೆ ಅದನ್ನು ಹೆಂಗೆ ನಾವು ಪೇಸ್ಟ್ ಮಾಡಿ ನಾವು ಹೆಂಗೆ ಇದು ಮಾಡಿರ್ತೀವಿ ಹಂಗೆ ಅದನ್ನು ಐಸ್ ಕ್ಯೂಬ್ ಸಿಗುತ್ತೆ. ಐಸ್ ಕ್ಯೂಬ್ನ ಫ್ರಿಜ್ಜಲ್ಲಿ ಇರೋದು ಬೇಕಾದ್ರೆ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಮಾಮೂಲಿ ಅಮೆಝಾನಲ್ಲಿ ಇರ್ಬೋದು ಅಥವಾ ಡಿಮಾರ್ಟಲ್ಲೋ ಎಲ್ಲಾದರೂ. ನಮ್ಮ ಮೈಸೂರಲ್ಲಿ ಇರೋದಾದರೆ ವಿಶಾಲ್ ಮಾರ್ಟಲ್ಲಿ ಇದೆ. ನಿಮ್ಗೆ ಯಾವ ಸೈಜ್ ಬೇಕಾದರೂ ನಿಮ್ಗೆ ಆ ಸೈಜಲ್ಲಿ ಸಿಗುತ್ತೆ. ದೊಡ್ಡದು ಬೇಕಂದ್ರೆ ದೊಡ್ಡದು, ಚಿಕ್ಕದು ಬೇಕಾದರೆ ಚಿಕ್ಕದು. ಇದನ್ನು ನೀವು ಐಸ್ ಕ್ಯೂಬ್ ಮಾಡಬೇಕು.
ಇದನ್ನ ಐಸ್ ಕ್ಯೂಬ್ ಮಾಡಿಕೊಂಡು ನೀವು ಡೈಲಿ ಒಂದೊಂದು ಕ್ಯೂಬ್ ಬಿಸಿನೀರಿಗೆ ಹಾಕೊಂಡು ಬೆಳಗಿನ ಟೈಮ್ ಖಾಲಿ ಹೊಟ್ಟೆಲಿ ಅದನ್ನ ಡೈಲಿ ತಗೋತಾ ಬನ್ನಿ. ರಿಸಲ್ಟ್ ಹೇಗೆ ಬರುತ್ತೆ ಅಂತ ನನಗೆ ನೀವು ಕಮೆಂಟ್ ಮಾಡಿ ಹೇಳ್ಬೇಕು. ಯಾಕೆಂದ್ರೆ ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಎಷ್ಟೋ ಜನ ಎಲ್ಲ ಇರುತ್ತೆ ಗೈಸ್, ದುಡ್ಡಿರುತ್ತೆ, ಒಳ್ಳೆ ಫ್ಯಾಮಿಲಿ, ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿರುತ್ತೆ, ಅಂಥವ್ರಿಗೆ ಹೆಲ್ತೇ ಇರೋದಿಲ್ಲ. ಸೊ ಹಂಗಾಗಿ ಆದಷ್ಟು ಹೆಲ್ತ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಕೆಮಿಕಲ್ ಯೂಸ್ ಮಾಡಬೇಡಿ. ಈಗ ನ್ಯಾಚುರಲ್ ಬ್ಯೂಟಿನ ಆದಷ್ಟು ಹಿಡಿದಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಬೆಳಗಿನ ಟೈಮು ಯೋಗ ಮಾಡಬೇಕು ಅಂದರೆ ಯೋಗ ಮಾಡಿ, ಎಕ್ಸಸೈಸ್ ಮಾಡೋರು ಎಕ್ಸಸೈಸ್ ಮಾಡಿ. ಎನಿವೆ ಯಾವುದಾದ್ರೂ ಒಂದು ಬಾಡಿಗೆ ರಿಲ್ಯಾಕ್ಸ್ ಇರಬೇಕು. ಒಂದು ಸ್ಲೋ ವಾಕ್ ಆಗಿರ್ಬೋದು, ಸ್ಕಿನ್ನು ಮತ್ತು ನಮ್ದು ಅದು ಮೈಂಡ್ನ ರಿಫ್ರೆಶ್ ಮಾಡುತ್ತೆ. ಬರೀ ನಾವು ಜ್ಯೂಸ್ ಕುಡಿದ್ಬಿಟ್ಟು ನಾವು ಹೋಗಿ ಬಜ್ಜಿ ಬೋಂಡ ತಿನ್ನೋದು, ತುಂಬ ಸ್ವೀಟ್ ತಗೊಳ್ಳೋದು, ಅತಿಯಾಗಿ ಊಟ ಮಾಡೋದು, ಯಾವ ಟೈಮಿಂಗ್ಸ್ ಬೇಕು ಅವಾಗ ತಿನ್ನೋದು, ಅವಾಗೆಲ್ಲ ಮಾಡಬೇಡಿ. ಹೊಟ್ಟೆ ಹಸ್ರೆ ಬೇಕಾದ್ರೆ ಏನಾದರೂ ಒಂದು ಸ್ನ್ಯಾಕ್ಸ್ ತಿನ್ನಿ. ನಾನು ಪ್ರಾಪರಾಗಿ ಏನು ಡಯಟ್ ಏನು ಮಾಡಲ್ಲ, ಮಾಡ್ತೀನಿ ಬಟ್ ಪ್ರಾಪರಾಗಿ ಏನು ಡಯಟ್ ಮಾಡಲ್ಲ. ನನಗೆ ಆಯಿಲ್ ಫುಡ್ ಕಂಟ್ರೋಲ್ ಮಾಡ್ತೀನಿ. ಔಟ್ಸೈಡಲ್ಲಿ ಫುಡ್ ಏನು ಮಾಡ್ತಾರೆ, ಗೋಬಿ ನೂಡಲ್ಸ್ ಆಗಿರ್ಬೋದು, ಫ್ರೈಡ್ ರೈಸ್ ಏನಾಗಿರ್ಬೋದು, ಅದನ್ನ ನಾನು ಮನೇಲೇ ಮಾಡ್ಕೊಳ್ತೀನಿ, ಹೊರ್ಗಡೆ ತಿನ್ನಕ್ಕೆ ಹೋಗೋದಿಲ್ಲ. ಸೊ ಓಕೆ, ಇವಾಗ ಲಾಸ್ಟ್ ಈ ಜ್ಯೂಸು ಎಲ್ಲರೂ ಕುಡೀರಿ. ಹುಡುಗರು ಕುಡಿಬೋದು, ಹುಡುಗಿರು ಕುಡಿಬೋದು. ನಿಮ್ಮ ಪಪ್ಪ ಅಮ್ಮಂಗೂ ಎಲ್ಲರಿಗೂ ಕುಡಿಸಿ ಟೇಸ್ಟ್ ಹೆಂಗಿದೆ ಅಂತ ಹೇಳಿ, ಕಮೆಂಟ್ ಮಾಡಿ ಹೇಳಿ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹೊಸ ವಿಡಿಯೋಗಳು ನೋಟಿಫಿಕೇಶನ್ ನಿಮಗೆ ಬರುತ್ತೆ, ಮೊದಲು ನೀವೇ ನೋಡ್ಬೋದು. ಓಕೆ, ನನ್ನ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋಸ್ಗಳು ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಯಾವ್ದು ಬೇಕಾದ್ರೂ ವೀಡಿಯೋಸ್ ಮಾಡ್ಬೋದು ಗೈಸ್. ನಾನು ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಏನಿಲ್ಲ, ಯಾವ್ದು ಬೇಕಾದ್ರೂ ವೀಡಿಯೋಸ್ ಮಾಡ್ಬೋದು. ಒಟ್ಟು ನಮಗೆ ಸಬ್ಸ್ಕ್ರೈಬರ್ ಆಗಿಬಿಡ್ಬೇಕು, ಟೈಮಿಂಗ್ಸ್ ಆಗಿಬಿಡ್ಬೇಕು ಅಂತ ಅಂದ್ಬಿಟ್ಟು ಯಾವ್ದು ಬೇಕಾದ್ರೂ ವೀಡಿಯೋ ಮಾಡಿದ್ರೆ ಇಷ್ಟೊತ್ತಿಗೆ ಸುಮಾರು ಆಗ್ಬಿಡ್ತಿತ್ತು. ನನಗೆ ಇನ್ಫಾರ್ಮೇಷನ್ ಬೇಕು ಮೇಯ್ನ್. ಏನಾದರೂ ಒಂದು ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಅಥವಾ ನಾವು ಹೊರಗಡೆ ಏನಾದ್ರು ಹೋದರೆ ಅದರಿಂದ ಏನಾದರೂ ಒಂದು ಬೆನಿಫಿಟ್ ಏನಾದರೂ ಇರಬೇಕು. ಸುಮ್ಮನೆ ವೀಡಿಯೋ ಮಾಡೋದಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಮಾಡಲ್ಲ. ತಿರ್ಗಾಡ್ತಾ ಇರ್ತೀನಿ. ಬಟ್ ನಮಗೆ ಅಲ್ಲಿ ಯಾವುದೋ ನಿಮ್ಗೆ ಇನ್ಫಾರ್ಮೇಷನ್ ಕೊಡೋ ಅಂಥದ್ದಿದೆ ಅಂತ ನನಗೆ ಅನಿಸಲ್ಲ. ಒಂದು ಸ್ವಲ್ಪ ಯೂಸ್ ಆಗಂಗಿರಬೇಕು, 1-2-3 ಜನಕ್ಕಾದ್ರೂ ಯೂಸ್ ಆಗಂಗಿರಬೇಕು. ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋನ ನೋಡಿ ಹಾಕ್ತಾ ಇದ್ದೀನಿ. ಯಾವುದೇ ಯೂಸ್ ಆಗುತ್ತೆ ನಿಮಗೆ, ನಮ್ಗೆ ಒಬ್ರಿಗೆ ಮಾತ್ರ ಹೆಲ್ಪ್ ಆಗೋದಲ್ಲ, ಎಲ್ಲರಿಗೂ ಹೆಲ್ಪ್ ಆಗಬೇಕು ಅದರಿಂದ. ಸೊ ಅದಕ್ಕಾಗಿ ಓಕೆ, ಈ ವಿಡಿಯೋ ನಾನು ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.